ಮುಂಡಗೋಡದ ಕರಗಿನಕೊಪ್ಪದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಭಾಷಾ ವಿಷಯದಲ್ಲಿ ಪ್ರತಿಶತ 100ರಷ್ಟು ಅಂಕ ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಸವರಾಜ್ ಓಶಿಮಠ, ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಇರಬೇಕು. ತಂದೆ ತಾಯಿ ಗುರು ಹಿರಿಯರನ್ನ ಗೌರವಿಸುವ ಗುಣವಿರಬೇಕು. ಕನ್ನಡ ಭಾಷೆಯ ಬಗ್ಗೆ ಪ್ರತಿಯೊಬ್ಬರಲ್ಲೂ ಅಭಿಮಾನದ ಜೊತೆಗೆ ಈ ಭಾಷೆಯನ್ನು ಉಳಿಸುವ ಬೆಳೆಸುವ ಕಾಳಜಿ ಇರಬೇಕು. ಬಿಎನ್ ವಾಸರೆಯವರ ಸಾರಥ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದೆ. 100ಕ್ಕೆ 100ರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸುವ ಈ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಮಾದರಿಯಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಮನೆ ಭಾಷೆ ಯಾವುದೇ ಇದ್ದರೂ ನಾಡ ಭಾಷೆಯನ್ನು ಗೌರವಿಸಬೇಕು. ತಾಯಿಯನ್ನ ಪ್ರೀತಿಸುವ ಗೌರವಿಸುವ ಹಾಗೆಯೇ ನಾಡ ಭಾಷೆಯನ್ನು ಕೂಡ ಪ್ರೀತಿಸಬೇಕು, ಗೌರವಿಸಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಗೌರವ ವಿದ್ಯಾರ್ಥಿಗಳ ಬಾಳಿನಲ್ಲಿ ಮುಂದೊಂದು ದಿನ ಅವರ ಸಾಧನೆಗೆ ಪ್ರೇರಣೆಯಾದರೆ ಈ ಕಾರ್ಯಕ್ರಮ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ. ಜಿಲ್ಲಾದ್ಯಂತ 800 ವಿದ್ಯಾರ್ಥಿಗಳನ್ನು ಗೌರವಿಸಲಾಗುತ್ತಿದ್ದು, ಇದು ಸಾಹಿತ್ಯ ಪರಿಷತ್ತಿನ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು. ಯಾಕೆ ಈ ಸನ್ಮಾನವನ್ನು ನೀವು ಮಾಡಿದ್ದೀವಿ? ಇವತ್ತು ಕನ್ನಡಕ್ಕೆ 100ಕ್ಕೆ 100 ಪಡೆದವರು ನಾಳೆ ಏನೋ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಎಂಜಿನಿಯರ್ ಆಗ್ಬೋದು, ದೊಡ್ಡ ಕೃಷಿಕನಾಗ್ಬೋದು, ರಾಜಕಾರಣಿ ಆಗ್ಬೋದು, ಮಂತ್ರಿ ಆಗ್ಬೋದು, ಇಲ್ಲ ಬೇರೆನೇನೋ DC ಆಗ್ಬೋದು, ಏನೂ ಆಗ್ಬೋದು. ಆಗಬೇಕು, ಈ ತಾಲೂಕಿಗೆ ಈ ನಾಡಿಗೆ ಹೆಸರನ್ನು ತರುವಂತಹ ಒಬ್ಬ ಆದರ್ಶ ವ್ಯಕ್ತಿ ಆಗಬೇಕು. ಹಾಗೆ ಆದಾಗ ಕನ್ನಡ ನಿಮ್ಮನ್ನ ಮರೆಯಬಾರದು, ನೀವು ಕನ್ನಡವನ್ನ ಮರೆಯಬಾರದು, ನಿಮ್ಮ ಎದೆಯೊಳಗಡೆ ಕನ್ನಡ ಇರಬೇಕು ಎನ್ನುವ ಒಂದು ಸಣ್ಣ ಬೀಜವನ್ನು ನಿಮ್ಮ ಎದೆಯೊಳಗಡೆ ಬಿತ್ತಬೇಕು ಅನ್ನೋ ಕಾರಣಕ್ಕಾಗಿ, ನಿಮ್ಮ ಹೃದಯದೊಳಗಡೆ ಬಿತ್ತಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹೌದಪ್ಪ, ಒಂದು ಕಾಲದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಾನು SSLC 100ಕ್ಕೆ 100 ಅಂಕವನ್ನ ಪಡ್ಕೊಂಡಾಗ ನನ್ನನ್ನು ಗೌರವಿಸಿತ್ತು ಎನ್ನುವಂತಹ ನೆನಪು ಮುಂದೆಲ್ಲೋ ವೇದಿಕೆಯಲ್ಲಿ ನಿಮಗೆ ಅದನ್ನ ಮಾತನಾಡೋದಕ್ಕೆ ಅವಕಾಶ ಸಿಗ್ತದಲ್ಲ, ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸಾರ್ಥಕತೆಯನ್ನು ಪಡ್ಕೊಳ್ತದೆ. ಹಾಗೆ ನೀವು ಆಗ್ಬೇಕು ಅಂತ ನನ್ನ ಶಿಕ್ಷಕ ಬಂಧುಗಳಿದ್ದಾರೆ. ನಾವು ಈ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯಲ್ಲಿ ಹೇಳಿದ್ದೇನೆ, ಯಾವ ಕಾರ್ಯಕ್ರಮಕ್ಕೆ ನೀವು ಶಿಕ್ಷಕ ಪ್ರತಿನಿಧಿಗಳನ್ನು ಕರೀತಾರಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಈ ಕಾರ್ಯಕ್ರಮಕ್ಕೆ ಅವರು ಇರಬೇಕು ಅಂತ ಹೇಳಿ ಇಡೀ ಈ ತಾಲೂಕಿನ ಶಿಕ್ಷಕರ ಪ್ರತಿನಿಧಿಯಾಗಿ ಅವರು ನಿಮ್ಮ ಎದುರುಗಡೆ ಇದ್ದಾರೆ. ಅಧಿಕಾರಿಗಳು ಇರಬೇಕಿತ್ತು, ನಾನು ಪಕ್ಷ ಎಲ್ಲ ತಾಲೂಕಲ್ಲಿ BOಗಳು ತಹಶೀಲ್ದಾರ್ ಇರಬೇಕು ಅಂತ ಹೇಳಿ ಆಶಿಸ್ತೇನೆ. ಯಾಕಂತ ಹೇಳಿದ್ರೆ ಅವರು ಕೂಡ ನಿಮಗೆ ಉತ್ತೇಜನ ನೀಡುವಲ್ಲಿ ಒಂದು ಭಾಗ ಆಗಿತ್ತು. ಅದ್ರ ಜೊತೆಗೆ ಈಗ ಯಾರೋ ಹೇಳಿದ್ರು, ಈ ಕಾರ್ಯಕ್ರಮವನ್ನು ಮಾಡೋದು ಸರ್ಕಾರ ಮಾಡಬೇಕಿತ್ತು, ಆಳುವವರು ಮಾಡಬೇಕಿತ್ತು. ನಾನು ಕಳೆದ ಬಾರಿನೂ ಹೇಳಿದ್ದೆ, ಆಳುವವರು ಸರ್ಕಾರವನ್ನು ಮಾಡಬೇಕು. ಕನ್ನಡ ನಾನಂತೂ ಯಾವ ರಾಜಕೀಯ ಪಕ್ಷದವನು ಅಲ್ಲ. ನನಗೆ ಅಧಿಕಾರಕ್ಕೆ ಬಂದವರು ಕನ್ನಡದ ಪಕ್ಷದವರು ಅಷ್ಟೇ. ಅದು ಯಾವುದೇ ಪಕ್ಷದವರು ಬಂದಿಲ್ಲ, ಅದು ಕನ್ನಡದ ಸರ್ಕಾರ. ಹಾಗಾಗಿ ಆ ಸರ್ಕಾರವರು ಮಾಡಬೇಕಾಗಿತ್ತು. ಆ ಕಾರ್ಯಕ್ರಮವನ್ನ ಹಾಡಿಬೇಡಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆಯಲ್ಲ, ಆ ಕಾರಣಕ್ಕಾಗಿ ನಾನು ನನ್ನ ಪರಿಷತ್ತಿನ ಎಲ್ಲ ತಾಲೂಕು ಘಟ್ಟದ ಅಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ ಸ್ಮರಿಸಬೇಕಾಗ್ತದೆ, ಅಭಿನಂದಿಸಬೇಕಾಗ್ತದೆ. ಈ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿಶತ 100ರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಈ ಸಾಧನೆಗೆ ಕಾರಣರಾದ ಕನ್ನಡ ಭಾಷಾ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮುಖ್ಯ ಅತಿಥಿಗಳಾದ ಕಸಾ ಪರಿಷತ್ತಿನ ಮುಂಡಗೋಡ್ ತಾಲೂಕು ಘಟಕದ ಮಾಜಿ ಅಧ್ಯಕ್ಷ ಡಾಕ್ಟರ್ PB ಚಬ್ಬಿ, ಸಂಗಮೇಶ್ವರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಸಂಗಪ್ಪ ಕೋಳೂರು, ಕಸಾಪ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರು, ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲ ಮಂಜುನಾಥ್ ಮರಿತಮ್ಮಣ್ಣನವರ್, ಪ್ರೌಢಶಾಲಾ ಮುಖ್ಯಾಧ್ಯಾಪಕರ ಸಂಘದ ಅಧ್ಯಕ್ಷ SD ಮುಡಣ್ಣವರ್, ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವಿನಾಯಕ್ ಶೆಟ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಮೇಶ್ ಅಂಬಿಗೇರ್ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜನೋಪಯುಕ್ತ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.